ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ಡೈರೆಕ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಯ್ ಎಲ್ಲೋ, ಆ್ಯಕ್ಚುಲಿ ನಾನು ಇದನ್ನು ನೆನೆನೇ ಪೋಸ್ಟ್ ಮಾಡಬೇಕಿತ್ತು, ಬಟ್ ನನಗೆ ಮೇಕಪ್ ಆರ್ಡರ್ ಇತ್ತು. ಸೊ ದಟ್ ನಾನು ಬ್ಯುಸಿ ಆಗಿಬಿಟ್ಟೆ, ಎಡಿಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಪೋಸ್ಟ್ ಮಾಡಿಲ್ಲ. ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮಂದು 50 ಇಯರ್ಸ್ ಆ್ಯನಿವರ್ಸರಿ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಊರಿಗೆ ಬಂದಿದ್ವಿ. ಊರಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದು. ಇದು ಹಿಂದಿನ ದಿನ ಹೋಗಿದ್ದಿದ್ದು. ನಾವು ಸಂಡೇ ಫಂಕ್ಷನ್ ಇದ್ದಿದ್ದು. ಈ ವೀಡಿಯೋಸ್ ಎಲ್ಲ ನಾನು ಹಾಕ್ತಿರೋದೆಲ್ಲ ಸ್ಯಾಟರ್ಡೇ ವೀಡಿಯೋಸು. ನಾನು ಹೇಗೆ ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರು ಏನು ಅಂತೆಲ್ಲ ನಿಮಗೆ ಮುಂದೆ ತೋರಿಸ್ತೀನಿ. ಅವ್ರು ಬಂದು ಅರುಣ ಅವ್ರ ದೊಡ್ಡಪ್ಪ ಆಗಬೇಕು, ಬಟ್ ನಾನು ಅವ್ರನ್ನ ದೊಡ್ಡಪ್ಪ ಅಂತಲೇ ಕರಿತೀನಿ. ಅದಕ್ಕೋಸ್ಕರ ದೊಡ್ಡಪ್ಪ ಅಂತ ಮೆನ್ಷನ್ ಮಾಡಿದೆ. ಇದು ಸ್ಯಾಟರ್ಡೇ ನೈಟು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಅದೊಂಥರ ಚೆನ್ನಾಗಿತ್ತು ಮೆಮೊರಿ. ಹಿಂದಿನ ದಿನ ರಾತ್ರಿ ಎಲ್ಲ ಫ್ಯಾಮಿಲಿ ಜಸ್ಟ್ ನಮ್ಮ ಮನೆಯವ್ರು ಮಾತ್ರ ಕೂತ್ಕೊಂಡು ಊಟ ಮಾಡಿದ್ವಿ. ಲೈಟ್ ಇರಲಿಲ್ಲ, ಅದಕ್ಕೋಸ್ಕರ ಅಷ್ಟು ಕ್ಲಾರಿಟಿ ಬಂದಿಲ್ಲ. ಬಟ್ ಖುಷಿ ಆಯಿತು ಅದನ್ನು ವೀಡಿಯೋ ಮಾಡೋದಕ್ಕೆ, ಅದಕ್ಕೆ ವೀಡಿಯೋ ಹಾಕಿದ್ದೀನಿ. ಇದು ಸಂಡೇ ಬೆಳಿಗ್ಗೆ ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಏನೇನು ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರು ಏನು ಅಂತೆಲ್ಲ ಹಾಕಿರೋ ವೀಡಿಯೋ. ಎಲ್ಲ ಆದಮೇಲೆ ಅವ್ರನ್ನ ವೆಲ್ಕಮ್ ಮಾಡಿದ್ವಿ. ಎಲ್ಲ ಮಕ್ಕಳು ರೋಸ್ ಇಟ್ಕೊಂಡು ವೆಲ್ಕಮ್ ಮಾಡಿದ್ರು ಅವ್ರನ್ನ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತ ಅಂದರೆ. ಅಲ್ಲಿ ಮಾತ್ರ ನನ್ನ ಮಗ ಮಾತ್ರ ಅಳ್ತಾನೇ ಇದ್ದ. ಪಾಪ ಅವನಿಗೆ ಶೆಕೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಅಳ್ತಾನೇ ಇದ್ದ. ಆ್ಯಂಡ್ ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಎಲ್ಲ ಒಟ್ಟಿಗೆ ನಡ್ಕೊಂಬಂದು ಅವ್ರನ್ನ ವೆಲ್ಕಮ್ ಮಾಡಿ ಡೆಕೋರೇಷನ್ ಹತ್ರ ಬಿಟ್ವಿ. ಆ್ಯಕ್ಚುಲಿ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಅರುಣ ಅವ್ರ ತಂಗಿ ಮಾಡಿಸಿದ್ದಿದ್ದು ದೊಡ್ಡಪ್ಪಂಗೆ ಅಂತ. ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ಫೋಟೋಸ್ ಅಷ್ಟೇ ಚೆನ್ನಾಗಿ ಬಂತು ಅಲ್ಲಿ. ಅವರೇ ಹೆವಿ ಬೇಡ ಡೆಕೋರೇಷನ್ ಅಂತ ಹೇಳ್ತಿದ್ರು ಅಂದ್ಬಿಟ್ಟು ಅವರು ಸಿಂಪಲ್ಲಾಗೇ ಮಾಡಿಸಿದ್ರು ಡೆಕೋರೇಷನ್ನ. ಅಲ್ಲಿ ಮೇನ್ ಏನಪ್ಪ ಅಂತ ಹೇಳಿದ್ರೆ ಅವ್ರದ್ದು ಫೋಟೋ ಕಾಣಿಸ್ತಿದೆಯಲ್ಲ, ಹಳೆ ಫೋಟೋ ಮತ್ತು ಇವಾಗಿನ ಫೋಟೋ, ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ನನಗಂತೂ ಅದು ಮಾತ್ರ ತುಂಬ ಇಷ್ಟ ಆಯಿತು. ಫಸ್ಟೆಲ್ಲ ಅವ್ರು ಡೆಕೋರೇಷನ್ನೇ ಬೇಡ, ಏನೂ ಬೇಡ ಅಂತ ಹೇಳ್ತಿದ್ರು. ಬಟ್ ಅವರು ತಂಗಿ ತುಂಬ ಇಷ್ಟಪಟ್ಟರು ಡೆಕೋರೇಷನ್ ಮಾಡಿಸೋದಕ್ಕೆ. ಇಲ್ಲ ಮಾಡಿಸೋಣ, ಫಂಕ್ಷನ್ ಮಾಡ್ತಿರೋದೇ ಉಂಟಂತೆ ಗ್ರ್ಯಾಂಡಾಗಿ, ಈ ಥರ ಡೆಕೋರೇಷನ್ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ನಾವೇ ಎಲ್ಲ ಫ್ಯಾಮಿಲಿ ನಿಂತ್ಕೊಂಡು ತೆಗ್ಸ್ಕೊಳಕ್ಕಾದರೂ ಒಂದು ಮೆಮೊರಿ ಉಳ್ಕೊಳ್ಳುತ್ತೆ, 50 ಇಯರ್ಸ್ ಫಂಕ್ಷನ್ ಮಾಡ್ತಾ ಅಂತ ಹೇಳಿ ಅವರು ಡೆಕೋರೇಷನ್ ಮಾಡಿಸಿದ್ರು. ಬಟ್ ಫೈನಲಿ ಅವರು ದೊಡ್ಡಪ್ಪ ಕೂಡ ಡೆಕೋರೇಷನ್ ನೋಡಿ ತುಂಬ ಇಷ್ಟಪಟ್ಟರು. ಅವರು ಖುಷಿಯಾದರು. ಈಗ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಸ್ವೀಟ್ ತಿನ್ನಿಸಿ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ.
ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟ ಬಡಿಸ್ತಿದ್ದು ಊಟ ಜನಗಳದ್ದು ಎಲ್ಲ ವೀಡಿಯೋ ಮಾಡೋಣ ಕ್ಯಾಪ್ಚರ್ ಮಾಡೋಣ ಅಂತ ತುಂಬ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ನಾವು ಫಂಕ್ಷನ್ ಹತ್ರನೇ ಇದ್ವಿ, ಕೇಕ್ ಕಟ್ಟಿಂಗ್ ಹತ್ರ, ಇಲ್ಲಿ ಹೋಗೋಕ್ಕೆ ಆಗಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ ಸಿಕ್ಕಿದ್ದನ್ನ ಆ್ಯಡ್ ಮಾಡಿದ್ದೀನಿ. ನಾವು ಊಟಕ್ಕೆ ಕೂತಿದ್ದಾಗ ಮಾತ್ರ ಒಂದು ಸ್ವಲ್ಪ ಕ್ಲಿಪ್ಸ್ ತೆಗ್ಸಿದ್ವಿ ಅಷ್ಟೇ. ಅದು ಬಿಟ್ಟರೆ ನಮ್ಗೆ ಯಾವುದೂ ವೀಡಿಯೋ ಕ್ಲಿಪ್ಪು ಸಿಗಲಿಲ್ಲ, ಸೊ ದಟ್ ಹಾಕೋಕ್ಕಾಗಲಿಲ್ಲ. ನಾವೇ ಲಾಸ್ಟಲ್ಲಿ ಊಟಕ್ಕೆ ಕೂತಿದ್ದಿದ್ದು. ಆ್ಯಕ್ಚುಲಿ ಇಲ್ಲ ಮುಗ್ದಿತ್ತು ಓವರಾಲ್ ಊಟದ ಪಂಕ್ತಿ ಎಲ್ಲ. 800ರಿಂದ 900 ಜನದ ತನಕ ಊಟ ಮಾಡಿದರು. ಆಮೇಲೆ ಸಂಜೆ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಕೂತಿದ್ದೆ ಹೇಳಬೇಕು ಅಂದರೆ. ಇಲ್ಲಿ ಊಟ ಮಿಕ್ಕಿದ್ದೆಲ್ಲ ಬಿಸಿ ಮಾಡ್ತಾಯಿದ್ರು. ಡೆಕೋರೇಷನಲ್ಲಿ ಎಲ್ಲ ಮಕ್ಕಳೆಲ್ಲ ಬಲೂನ್ ಇಟ್ಕೊಂಡು ಆಟ ಆಡ್ತಾಯಿದ್ರು. ಅಷ್ಟರಲ್ಲಿ ನೈಟ್ ಆಗೇ ಬಿಡ್ತು. ಫೈನಲಿ ಶಾಮಿಯಾನ ಚೇರ್ಸು ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಡೆಕೋರೇಷನ್ನು ಎಲ್ಲ ಬಿಚ್ತಾಯಿದ್ರು. ಎಲ್ಲ ಇಷ್ಟು ಬೇಗ ಫಂಕ್ಷನ್ ಮುಗ್ದೋಯ್ತಾ ಅಂತ ಒಂದು ಕಡೆ ಬೇಜಾರಾಗ್ತಾಯಿತ್ತು. ಎಲ್ಲ ಮುಗಿಸಿ ಮತ್ತು ನಾವು ನೈಟ್ ಊಟಕ್ಕೂ ಕೂಡ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿದ್ವಿ. ಆ್ಯಕ್ಚುಲಿ ದೊಡ್ಡಮ್ಮನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ. ಅವರೆಲ್ಲ ನೈಟ್ ಬಂದರು. ಅವರು ಎಲ್ಲ ಊಟ ಮಾಡಿಕೊಂಡು ನೈಟ್ ಹೋಗ್ತಾಯಿದ್ರು. ಹಾಗೆ ಯಾರ್ಯಾರು ಬಂದಿರಲಿಲ್ಲ ಅವರೆಲ್ಲ ಮಾತ್ರ ಬರ್ತಾನೆ ಇದ್ದರು, ಒಬ್ಬರು ಇಬ್ಬರು ಅಂತ. ಆಮೇಲೆ ಸ್ವಲ್ಪ ಜನ ಸ್ವೀಟ್ ಊಟದವರು ಬಂದಿದ್ದರು, ಅವರಿಗೂ ಸ್ವಲ್ಪ ಜನಕ್ಕೆ ಮನೇಲೇ ಊಟ ಹಾಕ್ಕೊಡ್ತಾಯಿದ್ವಿ. ಮನೆಗೆ ಬರ್ತಾಯಿದ್ರು ಹೋಗ್ತಾಯಿದ್ರು. ಸೊ ಒಬ್ಬರು ಇಬ್ಬರು ಅಂತ. ಇವರೇ ಅರುಣನ ತಂಗಿ. ಆ್ಯಕ್ಚುಲಿ ಇವರೇ ಡೆಕೋರೇಷನ್ ಮಾಡಿಸಿದ್ದು. ಲಾಸ್ಟಲ್ಲಿ ಅದನ್ನು ಬ್ಯಾನರ್ ಎತ್ಕೊಂಡು ಬಂದರು. ಫಂಕ್ಷನ್ ಶುರುವಾಗೋಕ್ಕೆ ಮುಂಚೆ ಎಲ್ಲ ಫಂಕ್ಷನ್ ಅಂತ ಖುಷಿ ಇರುತ್ತೆ. ಆ್ಯಕ್ಚುಲಿ ಫಂಕ್ಷನ್ ಮುಗ್ದೋಗೋ ಟೈಮಲ್ಲಿ ತುಂಬ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ಇಷ್ಟು ಬೇಗ ಮುಗ್ದೇ ಹೋಯ್ತಾ ಫಂಕ್ಷನ್ನು ಅಂತ. ಆ್ಯಕ್ಚುಲಿ ನಮಗೂ ನೆನ್ನೆ ಹೀಗೆ ಆಗಿದ್ದು. ಫ್ಯಾಮಿಲಿ ಎಲ್ಲ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಮಾತಾಡೋದು, ಹೊಟ್ಟೆ ಹೊಡೆಯೋದು ಅಷ್ಟೇ ಕೆಲಸನೇ ಇರುತ್ತೆ. ಬಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಮುಗಿಸಿ ನೈಟ್ ಊಟಕ್ಕೂ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ಫ್ಯಾಮಿಲಿ. ಅರುಣ ಅವ್ರ ಫ್ಯಾಮಿಲಿ ಇಂಟ್ರಡಕ್ಷನ್ ಮಾಡೋಣ ವೀಡಿಯೋನ ಅಂತ ಅಂದ್ಕೊಂಡೆ, ಬಟ್ ಯಾರೂ ಕೈಗೆ ಸಿಗಲಿಲ್ಲ. ಆ್ಯಕ್ಚುಲಿ ನಾವು ಫೋಟೋಸ್ ತಗೊಳ್ಳೋಕ್ಕೆ ಯಾರಿಗೂ ಆಗಲಿಲ್ಲ, ಎಲ್ಲರೂ ಬ್ಯುಸಿ ಇದ್ವಿ. ಅದಕ್ಕೆ ನೀಟಾಗಿ ಫೋಟೋಸು ತಗೊಳ್ಳೋಕ್ಕಾಗಿಲ್ಲ, ವೀಡಿಯೋಸು ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾರನ್ನು ಮಾತಾಡ್ಸೋಕ್ಕೂ ಕೂಡ ಆಗಲಿಲ್ಲ. ಅದೇ ವಾಯ್ಸಲ್ಲಿ ನಾನು ಹಾಕಬೇಕು, ವೀಡಿಯೋಸ್ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಇಷ್ಟಾಗಿ ನಮ್ಮ ಡೇ ಕಂಪ್ಲೀಟ್ ಆಯಿತು. ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತು. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.